ಫಸ್ಟ್ ವಿಡಿಯೋ ಅಲ್ಲಿ ನಾವು ಫಾರ್ಮುಲಾ 1 ಅಂದರೆ ಏನು ಅಂತ ನೋಡಿದ್ವಿ ಮತ್ತು ಸ್ವಲ್ಪ ಓವರ್ವ್ಯೂ ಕೊಟ್ಟಿದ್ದೆ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಬೇಗ ಹೋಗಿ ನೋಡ್ಕೊಂಬನ್ನಿ. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ನಿಮ್ಮ ಟಾಪ್ ರೈಟ್ ಕಾರ್ನರಲ್ಲಿ ಕ್ಲಿಕ್ ಮಾಡಿದ್ರೂ ಕೂಡ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋ ಅಲ್ಲಿ ಒಂದು ರೇಸ್ ವೀಕೆಂಡಲ್ಲಿ ಏನೇನು ನಡೆಯುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದೇ ಒಂದು ಫಾರ್ಮುಲಾ 1 ರೇಸ್ ವೀಕೆಂಡ್ ಅಂತ ಹೇಳಿದರೆ ಅದು ಯಾವಾಗಲೂ ಫ್ರೈಡೇ, ಸ್ಯಾಟರ್ಡೆ ಆ್ಯಂಡ್ ಸಂಡೇ 3 ದಿನ ನಡೆಯುತ್ತೆ. ಸೊ ನಾವು ರೇಸ್ ನೋಡೋಕ್ಕೆ ಟ್ರ್ಯಾಕ್ಗೆ ಹೋದರೆ ಟಿಕೆಟ್ಸ್ ಕೂಡ 3 ಡೇಸ್ಗೆ ಕೊಡೋದು. ಬಟ್ ಆ್ಯಕ್ಚುಲಿ ಒಂದು ಪರ್ಟಿಕ್ಯುಲರ್ ವೀಕೆಂಡ್ದು ಇಂಪಾರ್ಟೆಂಟ್ ಈವೆಂಟ್ಸ್ ಎಲ್ಲ ಥರ್ಸ್ಡೇನೇ ಸ್ಟಾರ್ಟ್ ಆಗೋದು. ಥರ್ಸ್ಡೇನ ಮೀಡಿಯಾ ಡೇ ಅಂತ ಕರೀತಾರೆ. ಮೀಡಿಯಾ ಡೇ ದಿನ ಎಲ್ಲ ಡ್ರೈವರ್ಸ್ ಮತ್ತು ಟೀಮ್ ಪ್ರಿನ್ಸಿಪಲ್ಸ್ಗಳನ್ನು ಇಂಟರ್ವ್ಯೂ ಮಾಡ್ತಾರೆ. ಈ ಇಂಟರ್ವ್ಯೂ ಮೂಲಕ ಆ ರೇಸ್ ವೀಕೆಂಡ್ಗೆ ಏನೇನು ಪ್ಲ್ಯಾನ್ಸ್ ಇದೆ, ಕಾರ್ಗಳಿಗೆ ಏನಾದರೂ ಅಪ್ಡೇಟ್ಸ್ ತಂದಿದ್ದಾರಾ, ಇದನ್ನೆಲ್ಲ ತಿಳ್ಕೊಬೋದು ನಾವು. ಕೆಲವು ಸೆಲೆಕ್ಟೆಡ್ ಫ್ಯಾನ್ಸ್ ಕೂಡ ವಿಡಿಯೋ ಕಾಲ್ ಮೂಲಕ ಅವರ ಪ್ರಶ್ನೆಗಳನ್ನು ಡ್ರೈವರ್ಸ್ಗೆ ಮತ್ತು ಟೀಮ್ ಪ್ರಿನ್ಸಿಪಲ್ಸ್ಗೆ ಕೇಳ್ತಾರೆ. ಆಮೇಲೆ ಕೆಲವು ಡ್ರೈವರ್ಸ್ಗಳು ಥರ್ಸ್ಡೇ ಟ್ರ್ಯಾಕ್ ವಾಕ್ ಅಂತ ಮಾಡ್ತಾರೆ. ಟ್ರ್ಯಾಕ್ ವಾಕ್ ಏನು ಅಂದರೆ ಅವರ ರೇಸ್ ಇಂಜಿನಿಯರ್ಸ್ ಮತ್ತು ಟ್ರ್ಯಾಕ್ ಸೈಡ್ ಇಂಜಿನಿಯರ್ಸ್ ಜೊತೆ ಡ್ರೈವರ್ಗಳು 1 ಲ್ಯಾಪ್ ನಡ್ಕೊಂಡು ಅಥವಾ ಸೈಕಲಲ್ಲಿ ಅಥವಾ ಎಲೆಕ್ಟ್ರಿಕ್ ಸ್ಕೂಟರ್ಗಳಲ್ಲಿ ಹೋಗ್ತಾರೆ. ಟ್ರ್ಯಾಕ್ ಕಂಡೀಷನ್ ತಿಳ್ಕೊಳ್ಳೋಕ್ಕೆ ಮತ್ತು ಯಾವ ಕಾರ್ನರಲ್ಲಿ ಎಷ್ಟು ಬ್ರೇಕ್ ಮಾಡಬೇಕು, ಎಷ್ಟು ಸ್ಪೀಡ್ ಕ್ಯಾರಿ ಮಾಡಬೇಕು ಮತ್ತು ಯಾವಾಗ ಆಕ್ಸಲರೇಟ್ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೆ. ಮೇನ್ ವೀಕೆಂಡ್ ಸ್ಟಾರ್ಟ್ ಆಗೋದು ಫ್ರೈಡೇ ಬೆಳಗ್ಗೆ. ಜನರಲಿ ಫ್ರೈಡೇ 2 ಪ್ರಾಕ್ಟೀಸ್ ಸೆಷನ್ ಇರುತ್ತೆ, ಫ್ರೀ ಪ್ರಾಕ್ಟೀಸ್ 1 ಮತ್ತು ಫ್ರೀ ಪ್ರಾಕ್ಟೀಸ್ 2 ಅಂತ. ಈ ಸೆಷನಲ್ಲಿ ಕಾರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಟಪ್ಸ್ನ ಡ್ರೈವರ್ಗಳು ಟ್ರೈ ಮಾಡಿ ಅವ್ರಿಗೆ ಯಾವ್ದು ಜಾಸ್ತಿ ಕಂಫರ್ಟಬಲ್ ಅನಿಸುತ್ತೋ ಅದನ್ನು ನೋಟ್ ಮಾಡ್ಕೋತಾರೆ. ಇದರಲ್ಲಿ ಕಂಪಲ್ಸರಿ ನಂಬರ್ ಆಫ್ ಲ್ಯಾಬ್ಸ್ ಅಂತ ಏನೂ ಇರಲ್ಲ. ಎಷ್ಟು ಲ್ಯಾಬ್ಸ್ ಬೇಕಾದರೂ ಓಡಿಸ್ಬೋದು ಆ್ಯಂಡ್ ಎಷ್ಟು ಫಾಸ್ಟಾಗಿ ಬೇಕಾದರೂ ಓಡಿಸ್ಕೋಬೋದು. FP1 ಆ್ಯಂಡ್ FP2 ಎರಡು 1 ಅವರ್ ಟೈಮ್ ಇರುತ್ತೆ. ನೆಕ್ಸ್ಟ್ ಸ್ಯಾಟರ್ಡೇ ಬೆಳಗ್ಗೆ FP3 ಅಂದರೆ ಫ್ರೀ ಪ್ರಾಕ್ಟೀಸ್ 3 ಅಂತ ಇರುತ್ತೆ. FP3 ಕೂಡ ಬರೀ 1 ಅವರ್ ಅಷ್ಟೇ ಟೈಮ್ ಸಿಗೋದು. ಈ ಫ್ರೀ ಪ್ರಾಕ್ಟೀಸ್ಗಳು ಯಾಕೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಆ ಪರ್ಟಿಕ್ಯುಲರ್ ವೀಕೆಂಡ್ಸಲ್ಲಿ ಟಯರ್ಸ್ ಹೆಂಗೆ ಪರ್ಫಾರ್ಮ್ ಆಗ್ತಿದೆ ಅಂತ ಚೆಕ್ ಮಾಡಿಕೊಂಡು ರೇಸ್ಗೆ ಸ್ಟ್ರಾಟಜಿನ ಡಿಸೈಡ್ ಮಾಡ್ಕೋಬೋದು. ಅದಲ್ಲದೆ ಕಾರಲ್ಲಿ ಎಷ್ಟು ರೇಸ್ ಪೇಸ್ ಇದೆ ಆ್ಯಂಡ್ ಕ್ವಾಲಿಫೈಯಿಂಗ್ ಪೇಸ್ ಎಷ್ಟಿದೆ ಅಂತ ಕೂಡ ತಿಳ್ಕೊಬೋದು. ರೇಸ್ ಪೇಸ್ ಏನು ಅಂದರೆ ರೇಸಲ್ಲಿ ಎಷ್ಟು ಫಾಸ್ಟಾಗಿ ಕಂಟಿನ್ಯೂಸ್ ಆಗಿ ಲ್ಯಾಪ್ ಮಾಡ್ಬೋದು ಅಂತ, ವಿತೌಟ್ ವೇರಿಂಗ್ ದ ಟಯರ್ಸ್ ಟೂ ಮಚ್ ಅಥವಾ ಫ್ಯೂಲ್ ಜಾಸ್ತಿ ಯೂಸ್ ಮಾಡಿದೆ. ಕ್ವಾಲಿಫೈಯಿಂಗ್ ಪೇಸ್ ಬಗ್ಗೆ ಮುಂದೆ ಹೇಳ್ತೀನಿ. ಸೊ ಸ್ಯಾಟರ್ಡೇ FP3 ಆದಮೇಲೆ ಮಧ್ಯಾಹ್ನ ಕ್ವಾಲಿಫೈಯಿಂಗ್ ಅಂತ ನಡೆಯುತ್ತೆ. ಇದು ಒನ್ ಆಫ್ ದ ಮೋಸ್ಟ್ ಸ್ಪೆಕ್ಟ್ಯಾಕ್ಯುಲರ್ ಈವೆಂಟ್ಸ್ ಇನ್ ದ ಹೋಲ್ ಫಾರ್ಮುಲಾ 1 ರೇಸ್ ವೀಕೆಂಡ್. ಯಾಕೆಂದರೆ ಒಂದು F1 ಕಾರ್ನ ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಆನ್ ದ ಆಬ್ಸಲ್ಯೂಟ್ ಲಿಮಿಟ್ ನಾವು ಈ ಒಂದು ಸೆಷನಲ್ಲಿ ಮಾತ್ರ ನೋಡೋಕ್ಕಾಗೋದು. ಬೇಸಿಕ್ಲಿ ಈ ಸೆಷನ್ ಆಬ್ಜೆಕ್ಟಿವ್ ಏನು ಅಂದರೆ ಕಾರ್ನ ಎಷ್ಟು ಫಾಸ್ಟಾಗಿ ಓಡಿಸ್ಬೋದು ಅದನ್ನು ಓಡಿಸಿ ಬೆಸ್ಟ್ ಟೈಮ್ ಸೆಟ್ ಮಾಡೋದು. ಈ ಸೆಷನ್ನ 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದ್ದಾರೆ. Q1 ಅಲ್ಲಿ 5 ಬಾಟಮ್ ಡ್ರೈವರ್ಸ್ ಎಲಿಮಿನೇಟ್ ಆಗ್ತಾರೆ. Q2 ಅಲ್ಲಿ ಮಿಕ್ಕಿರೋ 15 ಜನ ಡ್ರೈವರಲ್ಲಿ ಯಾರು ಬಾಟಮ್ 5 ಬರ್ತಾರೋ ಅವರು ಕೂಡ ಎಲಿಮಿನೇಟ್ ಆಗ್ತಾರೆ. ಸೊ ಕ್ವಾಲಿಫೈಯಿಂಗಲ್ಲಿ ಯಾವ ಆರ್ಡರ್ ಬರುತ್ತೋ ರೇಸ್ ದಿನ ಗ್ರಿಡ್ ಮೇಲೆ ಅದೇ ಆರ್ಡರಲ್ಲಿ ಕಾರ್ ಸ್ಟಾರ್ಟ್ ಮಾಡೋದು. Q3 ಅಲ್ಲಿ ಫಾಸ್ಟೆಸ್ಟ್ ಯಾರು ಸೆಟ್ ಮಾಡಿರ್ತಾರೋ ಲ್ಯಾಪ್ನ ಅವರು ಪೋಲ್ ಪೊಸಿಷನಲ್ಲಿ ಕ್ವಾಲಿಫೈ ಆಗ್ತಾರೆ. ಅಂದರೆ ನೆಕ್ಸ್ಟ್ ಡೇ ರೇಸಲ್ಲಿ ಅವ್ರ ಕಾರ್ ಫಸ್ಟ್ ಸ್ಟಾರ್ಟ್ ಮಾಡುತ್ತೆ. ಇದು ಜನರಲಿ ರೇಸಲ್ಲಿ ತುಂಬ ಅಡ್ವಾಂಟೇಜ್ ಕೊಡುತ್ತೆ. ಯಾಕೆ ಅಂದರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಬೇರೆ ಅವ್ರನ್ನ ಓವರ್ಟೇಕ್ ಮಾಡೋ ತಲೆನೋವು ಇರಲ್ಲ, ನಮ್ಮ ಪಾಡಿಗೆ ನಾವು ಓಡಿಸ್ಕೊಂಡು ಹೋಗ್ಬೋದು. ಫೈನಲಿ ಸಂಡೇ ಮಧ್ಯಾಹ್ನ ರೇಸ್ ಶುರು ಆಗುತ್ತೆ. ರೇಸ್ 2 ಅವರ್ಸ್ ನಡೆಯುತ್ತೆ. ಸೊ ಟ್ರ್ಯಾಕ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಲ್ಯಾಬ್ಸ್ ಇರುತ್ತೆ ಒಂದು ಪರ್ಟಿಕ್ಯುಲರ್ ರೇಸಲ್ಲಿ ಅಂತ. ಮೊನಾಕೋ ಅಲ್ಲಿರೋ ಟ್ರ್ಯಾಕ್ ತುಂಬ ಚಿಕ್ಕದು. ಸೊ ಆ ರೇಸಲ್ಲಿ ಜನರಲಿ 70 ಲ್ಯಾಪ್ ಇರುತ್ತೆ. ಬಟ್ ಅದೇ ಸ್ಪಾ ಅಂತ ಇನ್ನೊಂದು ಸರ್ಕಿಟ್ ಇದೆ, ಅದರಲ್ಲಿ 1 ಲ್ಯಾಪ್ ಮುಗಿಸೋಕ್ಕೆ ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ಗಿಂತ ಜಾಸ್ತಿ ಓಡಿಸ್ಬೇಕು. ಅಂಥ ಟ್ರ್ಯಾಕ್ಗಳಲ್ಲಿ ನಂಬರ್ ಆಫ್ ಲ್ಯಾಪ್ಸ್ ಕಮ್ಮಿ ಇರುತ್ತೆ. ಬಟ್ ಒಟ್ಟಿನಲ್ಲಿ ಮಿನಿಮಮ್ 2 ಅವರ್ಸ್ ರೇಸ್ ನಡೀಲೇಬೇಕು ಅನ್ಲೆಸ್ ಎನಿ ಕೇಸ್ ಆಫ್ ಎಮರ್ಜೆನ್ಸೀಸ್. ರೇಸ್ ಆದಮೇಲೆ ಪೋಡಿಯಂ ಸೆರೆಮನಿ ಇರುತ್ತೆ. ಗೆದ್ದಿರೋ ಡ್ರೈವರ್ ಮತ್ತು ಟೀಮ್ ನ್ಯಾಷನಲ್ ಆಂಥಮ್ ಪ್ಲೇ ಆಗುತ್ತೆ ಆ್ಯಂಡ್ ಟ್ರೋಫಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಆ್ಯಂಡ್ ಫೇಮಸ್ ಶ್ಯಾಂಪೇನ್ ಸೆಲೆಬ್ರೇಷನ್ಸ್ ಆಗುತ್ತೆ. ಅದನ್ನು ನೋಡೋದೇ ಚಂದ. ಸೊ ಇದು ಒಂದು ಫಾರ್ಮುಲಾ 1 ರೇಸ್ ವೀಕೆಂಡ್ನ ಟೈಮ್ ಟೇಬಲ್. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಆನ್ಕಮಿಂಗ್ ರೇಸ್ ವೀಕೆಂಡ್ಸ್ ಇಂಡಿಯಾಲ್ಲಿ ಯಾವ್ಯಾವ ಟೈಮ್ಗೆ ನೋಡ್ಬೋದು ಆ್ಯಂಡ್ ಯಾವ ಚಾನಲಲ್ಲಿ ನೋಡ್ಬೋದು ಅಂತ ತಿಳ್ಕೊಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ @1guy23 horses ಫಾಲೋ ಮಾಡಿ. ಈ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಯಾಕೆಂದರೆ ಫಾರ್ಮುಲಾ 1 ರಿಲೇಟೆಡ್ ನ್ಯೂಸ್, ಫ್ಯಾಕ್ಟ್ಸ್, ಡಿಸ್ಕಷನ್ಸ್ ಆ್ಯಂಡ್ ಇನ್ಸೈಟ್ಸ್ ಅದು ಕನ್ನಡದಲ್ಲೇ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಸೊ ಮತ್ತೆ ಸಿಗೋಣ ಇನ್ನೊಂದು ಹೊಸ ಫಾರ್ಮುಲಾ 1 ವಿಡಿಯೋ ಅಲ್ಲಿ. ದಿಸ್
ಇಸ್ ದ ಗ್ರೇಟೆಸ್ಟ್ ಟೈಮ್ ಎವರ್ ಟು ವಾಚ್ F1 ಅಂತ ಹೇಳ್ತಾ ಇಟ್ಸ್ ಒನ್ ಗೈ 23 ಹಾರ್ಸಸ್ ಸೈನಿಂಗ್ ಆಫ್.